ವಕೀಲ ಬಿಜೆಪಿಯ ಮುಖಂಡ ದೇವರಾಜೇಗೌಡರಿಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿದೆ. ಪೆನ್ ಡ್ರೈವ್ ಹಂಚಿಕೆ ಆರೋಪ ಕೂಡ ಇವ್ರ ಮೇಲೆ ಬಂದಿತ್ತು. ಪೆನ್ ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದ ವಕೀಲ ದೇವರಾಜೇಗೌಡರಿಗೆ ಈಗ ಸಂಕಷ್ಟ. ಪೆನ್ ಡ್ರೈವ್ ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡಿದ ಮತ್ತೊಂದು ಹೆಸರು ಅಂದ್ರೆ ಅದು ಬಿಜೆಪಿಯ ಮುಖಂಡ ವಕೀಲ ದೇವರಾಜೇಗೌಡ. ಈಗ ದೇವರಾಜೇಗೌಡರ ವಿರುದ್ಧ ಒಂದು FIR ದಾಖಲಾಗಿದೆ. ಮಹಿಳೆಯ ದೂರಿನ ಅನ್ವಯ ಪೆನ್ ಡ್ರೈವ್ ಪ್ರಕರಣಕ್ಕೆ ಈ ಮೂಲಕ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಅವ್ರ ಮೇಲೆ ಕೇಳಿ ಬಂದಿದೆ. ಸೈಟ್ ವ್ಯಾಪಾರದ ನೆಪದಲ್ಲಿ ಲೈಂಗಿಕವಾಗಿ ನನ್ನನ್ನು ಬಳಕೆ ಮಾಡಿಕೊಂಡಿದ್ದಾರೆ, ಬೆದರಿಸಿ ಹಿಂಸಿಸಿ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಆರೋಪಿಸಿ ಮಹಿಳೆಯೊಬ್ಬರು ದೂರನ್ನು ದಾಖಲು ಮಾಡಿದ್ದಾರೆ ಹೊಳೆನರಸೀಪುರ ಠಾಣೆಯಲ್ಲಿ. ಇದೇ ದೂರಿನ ಅನ್ವಯ ಈಗ FIR ಕೂಡ ದಾಖಲಾಗಿರುವಂಥದ್ದು. ಇದೇ ದೇವರಾಜೇಗೌಡರು ಯಲ್ಲಾಂ ಶಿವರಾಮೇಗೌಡರು ಮತ್ತು DK ಶಿವಕುಮಾರ್ ಅವರ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ದೇವರಾಜೇಗೌಡರು ವಕೀಲರು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ದೂರನ್ನ ದೇವರಾಜೇಗೌಡರು ನೀಡಿದ್ದಾರೆ. ವಕೀಲ ದೇವರಾಜೇಗೌಡ ವಿರುದ್ಧ ಈಗ ಲೈಂಗಿಕ ಕಿರುಕುಳ ಆರೋಪ ಹೊಳೆನರಸೀಪುರದಲ್ಲಿ ಕೇಸ್ ದಾಖಲಾಗಿದೆ. ಆದರೆ ಹೆಬ್ಬಾಳದಲ್ಲಿ ಈಗ ಅವರು ದೇವರಾಜೇಗೌಡರೇ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಮಹಿಳೆ ಮತ್ತು ಅವರ ಪತಿಯ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಹನಿ ಟ್ರ್ಯಾಪ್ಗೆ ಒಳಗಾದ್ರ ವಕೀಲ ದೇವರಾಜೇಗೌಡರು ಮೊನ್ನೆ ಅಲಿಗೇಷನ್ ಅನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಸರ್ಕಾರ ನನ್ನನ್ನು ಸಿಲುಕಿಸುವಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಹರಿಹಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅವ್ರ ಮೇಲೆ ನೇರವಾದಂಥ ಆಪಾದನೆಗಳನ್ನು ಮಾಡ್ತಾ ಇದ್ರು. ಒಂದಾದ ನಂತರ ಒಂದು ಆಡಿಯೋ ಕ್ಲಿಪ್ಗಳನ್ನು ಆಚೆ ಬಿಟ್ಟರು. ಅದರಲ್ಲಿ ಎಸ್ಪೆಷಲಿ ಆಡಿಯೋ ಕ್ಲಿಪ್ನಲ್ಲಿ ಸಂತ್ರಸ್ತೆ ದೂರಿನ ವಿಚಾರದಲ್ಲಿ ಕಿಡ್ನ್ಯಾಪ್ ವಿಚಾರದಲ್ಲಿ ಮಾಡಿರುವಂತಹ ಮಾತು ಬಹಳ ಸೌಂಡ್ ಆಯ್ತದು. ಸೊ ಹಾಗಾಗಿ JDSಗೆ ಒಂದು ಅಸ್ತ್ರ ಸಿಕ್ಕಂಗಾಯ್ತು. ಈಗ ದೇವರಾಜೇಗೌಡರಿಗೆ ಸಂಕಷ್ಟ ಎದುರಾಗಿದೆ. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಆಡಿಯೋ ರಿಲೀಸ್ ಮಾಡಿದ್ದಕ್ಕೆ ದೇವರಾಜೇಗೌಡರಿಗೆ ಸಂಕಷ್ಟನೋ ಅಥವಾ ಆ ಸಂಕಷ್ಟ ಬರುತ್ತೆ ಅಂತ ಹೇಳಿ ಡಿಫೆನ್ಸಿವ್ ಮೋಡಲ್ಲಿ ದೇವರಾಜೇಗೌಡರು ಈ ಆಡಿಯೋನ ರಿಲೀಸ್ ಮಾಡಿದ್ರು? ಅರುಣ್, ಏನು ಈ ಪೆನ್ ಡ್ರೈವ್ ವಿಚಾರ ಏನಿದೆ ಇದು ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಏನು ದೇವರಾಜೇಗೌಡರು ಕಳೆದ 2-3 ದಿನಗಳಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನೋಡಿ ಈ ಪೆನ್ ಡ್ರೈವ್ ಹಗರಣದ ಹಿಂದೆ DK ಶಿವಕುಮಾರ್ ಹಾಗೂ LS ಶಿವರಾಮೇಗೌಡ ಇದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಈಗ ಏಪ್ರಿಲ್ 1ರಂದು ದಾಖಲಾಗಿದ್ದಂತಹ ಪ್ರಕರಣದ ಹೊಸ ತಿರುವು ಪಡೆದಿರ್ತಕ್ಕಂಥದ್ದು. ಏನು ಆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ನನ್ನ ಸಂಪರ್ಕ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಅಲ್ಲದೆ ಅವ್ರು ವಿಡಿಯೋ ಕಾಲ್ ಮಾಡಿ ಪದೇ ಪದೇ ಕಿರುಕುಳ ನೀಡ್ತಾರೆ ಅಂತ ಒಂದು ಹೊಳೆನರಸೀಪುರ ನಗರ ಠಾಣೆಗೆ ದೂರನ್ನು ನೀಡಿದ್ರು. ಈಗ ದೇವರಾಜೇಗೌಡರು ಸಹ ನನ್ನ ಹನಿ ಟ್ರ್ಯಾಪ್ ಅನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಅವರು ಸಹ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿದ್ರು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಷಯ ಅಂದ್ರೆ ಆ ಮಹಿಳೆ ದೇವರಾಜೇಗೌಡರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ದೇವರಾಜೇಗೌಡರು ನನ್ನ ಹನಿ ಟ್ರ್ಯಾಪ್ ಅನ್ನ ಮಾಡ್ಲಾಗ್ತಿದ್ರೆ ಇದರಿಂದ ಸಾಕಷ್ಟು ಜನರಿದ್ದಾರೆ, ಅವರೆಲ್ಲವೂ ಸಹ ನಾನು ಬಯಲ್ಗೆಳಿತೀನಿ ಅಂತ ಹೇಳಿದ್ರೆ. ಅಲ್ಲದೆ ದೇವರಾಜೇಗೌಡರು ಈಗಾಗಲೇ ಮೇ 8ರಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನ ಮೇ 15ಕ್ಕೆ ಕೋರ್ಟ್ ಮುಂದೂಡಿದೆ. ಹೀಗಾಗಿ ಪೆನ್ ಡ್ರೈವ್ ಪ್ರಕರಣ ಏನಿದೆ ಇದು ಒಂದು ರೀತಿ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ದೇವರಾಜೇಗೌಡರು ಪ್ರಮುಖವಾಗಿ ಪೆನ್ ಡ್ರೈವ್ ನನ್ನ ಬಳಿ ಇದೆ ಅಂತ ಹೇಳಿದ್ರೆ, ಕಾರ್ತಿಕ್ ಅವರು ನಾನು ದೇವರಾಜೇಗೌಡರಿಗೆ ಮಾತ್ರ ಪೆನ್ ಡ್ರೈವ್ ಕೊಟ್ಟಿದೆ ಅಂತ ಹೇಳಿದ್ರೆ, ಯಾವಾಗ ಈ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತ ದೇವರಾಜೇಗೌಡರು ಹೇಳಿದ್ರು, ಈಗ ಅವ್ರಿಗೆ ಒಂದು ರೀತಿ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.